ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಈ ಗುರಿಯನ್ನ ಉದ್ದೇಶ ಮತ್ತು ಬದ್ಧತೆ ಏನೆಂದರೆ ಈ ಎಲ್ಲ ಕಾರ್ಯಕ್ರಮದ ಮಧ್ಯದಲ್ಲಿ ನಮ್ಮ ಯುವಜನರು ಉದ್ಯೋಗಗಳಾಗಿರಬೇಕು, ರೈತರು ಸಮೃದ್ಧಿಯಾಗಿರಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಿರಬೇಕು, ನಮ್ಮ ಮಕ್ಕಳು ವಿದ್ಯಾವಂತರಾಗಿರಬೇಕು, ಕಾರ್ಮಿಕರು ಗೌರವದಿಂದ ಬಾಳಬೇಕು, ಹಿರಿಯ ನಾಗರಿಕರು ಬದುಕು ಸುರಕ್ಷಿತವಾಗಿರಬೇಕು, ಸುರಕ್ಷತೆಯಿಂದ ಓಡಾಡಬೇಕು ಎನ್ನುವುದು ನಮ್ಮ ಬದ್ಧತೆ. ಈಗಾಗಲೇ ಮಾಡಿರುವ ಕೆಲಸಗಳಿಂದ ನಾನು ಮತ್ತು ನಮ್ಮ ಸರ್ಕಾರ ಬಹಳ ತೃಪ್ತಿ ಆಗಿಲ್ಲ. ಆದ್ದರಿಂದ ಈ ದಿಕ್ಕಿನಿಂದ ಹೊಸ ಹೊಸ ಕಾರ್ಯಕ್ರಮಗಳನ್ನು ನಮ್ಮ ಈ ಸ್ವಾತಂತ್ರ್ಯದ ದಿನ ಈ ವೇದಿಕೆಯಲ್ಲಿ ನಿಂತು ಘೋಷಣೆ ಮಾಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಉದ್ಯೋಗ ಅವಕಾಶಕ್ಕೋಸ್ಕರ ಈಗಾಗಲೇ ಮುಖ್ಯಮಂತ್ರಿಗಳ ಉದ್ಯೋಗ ಸಂಕಲ್ಪ ಕಾರ್ಯಕ್ರಮವನ್ನು ಈಗಾಗಲೇ ಆರಂಭವನ್ನು ನಾವು ಮಾಡಿದ್ದೇವೆ. ಈ ಯೋಜನೆ ಅಡಿಯಲ್ಲಿ ಕೆಳಗಿನಲ್ಲಿ ಕೆಲಸಗಳು ಇವತ್ತು ಅನೇಕ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿ ಸರ್ಕಾರದ ವಲಯದಲ್ಲಿ ಖಾಲಿ ಇರುವಂತ ಇವತ್ತು ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಲು ನಮ್ಮ ಮೊದಲು ಆದ್ಯತೆಯಾಗಿದೆ. ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಸುಮಾರು 72,000 ಹುದ್ದೆಗಳನ್ನು ತುಂಬಿಸುವ ಪ್ರಕ್ರಿಯೆಯನ್ನು ಈಗಾಗಲೇ ನಾವು ಆರಂಭವನ್ನು ನಾವು ಮಾಡಿದ್ದೇವೆ. ಮುಂದಿನ 6 ತಿಂಗಳುಗಳಲ್ಲಿ ಎಲ್ಲ ಹುದ್ದೆಗಳಿಗೆ ಭರ್ತಿ ಮಾಡಲು ಈಗಾಗಲೇ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ನಮ್ಮ ಯುವಕರಿಗೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಹೊಸ ಉದ್ಯೋಗ ಸೇತುವೆ ಉದ್ಯೋಗ ಬೇಕಾದವರು ಮತ್ತು ಉದ್ಯೋಗವನ್ನ ಪಡ್ಕೊಳ್ಳೋರು, ಉದ್ಯೋಗವನ್ನ ಖಾಸಗಿಯವರಿಗೆ ಒಂದು ಉದ್ಯೋಗ ಸೇತು ಎಂಬ ಹೊಸ ಯೋಜನೆಯನ್ನ ಆರಂಭಿಸಿದ್ದೇವೆ. ಉದ್ಯೋಗ ನಿಧಿ ಎಂಬ ಹೊಸ ಯೋಜನೆ ಈಗಾಗಲೇ ಆರಂಭಿಸಲಾಗಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ರೂಪಿಸಿದ್ದೇವೆ. ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಹೊಸ ಉದ್ಯೋಗ ಸ್ಥಾಪಿಸಲು ಉದ್ಯಮಗಳಿಗೆ ಸರ್ಕಾರ ಪ್ರೋತ್ಸಾಹವನ್ನು ನೀಡುವಂತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ಪ್ರತಿ ಹೊಸ ಉದ್ಯೋಗ ಕೊಡೋರಿಗೆ ಪ್ರತಿ ತಿಂಗಳು ನಾವು ಪ್ರೋತ್ಸಾಹ ಧನವನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಿಜಕ್ಕೂ ರಾಜ್ಯವನ್ನ ಉದ್ದೇಶಿಸಿ ಡಿ.ಕೆ. ಶಿವಕುಮಾರ್ ತಮ್ಮ ಮಹತ್ವಾಕಾಂಕ್ಷೆಯ ಮುಖ್ಯಮಂತ್ರಿಯ ಪದವಿಯನ್ನು ಅಲಂಕರಿಸಿದ ನಂತರ ಮೊದಲ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಅವರು ನಮ್ಮ ಸರ್ಕಾರ, ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಿನಿಂದ ಹಿಡಿದು ಈಗ ಯಾವೆಲ್ಲ ಭರವಸೆಗಳನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದೀವಿ ಮತ್ತು ಕೊಟ್ಟಿದ್ದೀವಿ ಎನ್ನುವ ಕಾಂಗ್ರೆಸ್ ಆಡಳಿತದ ಹಿರಿಮೆಯನ್ನು ಕೂಡ ಅವರು ಇಲ್ಲಿ ಉಚ್ಚರಿಸ್ತಾ ಇದ್ರು. ಭಾಷಣದ ಮುಖೇನ ಅವರ ಮನದಾಳದ ಮಾತುಗಳನ್ನು ಆಡ್ತಾ ಇದ್ರು. ನೀವು ಲಕ್ಷ್ಮಿ, ಇವರ ಈ ಭಾಷಣದಲ್ಲಿ ಏನು ಗಮನಿಸ್ತಾ ಇದ್ರಿ? ಯಾವ ಉದ್ದೇಶದಿಂದ ನೋಡ್ತಾ ಇದ್ರಿ ಈ ಭಾಷಣವನ್ನು? ಯಾಕೆ ಡಿ.ಕೆ. ಶಿವಕುಮಾರ್ ಅವರ ಭಾಷಣ ಇಲ್ಲಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ನಿಮ್ಗೆ ಅನಿಸ್ತಾ ಇತ್ತು? ಹೇಳ್ತಾ ಇದ್ರು, ಎಜುಕೇಶನ್ ವಿಚಾರವಾಗಿ ಮಾತನಾಡ್ತಾ ಇದ್ರು, AI ತಂತ್ರಜ್ಞಾನವನ್ನ ಮಕ್ಕಳಿಗೆ ತಿಳಿಸ್ಕೊಡುವಂತಹ ವಿಚಾರವಾಗಿ ಮಾತನಾಡ್ತಾ ಇದ್ರು. ಅಂದ್ರೆ 6ನೇ ತರಗತಿಯಿಂದ ಶುರುವಾಗುತ್ತೆ ಶಾಲಾ ಕಾಲೇಜ್ಗಳಲ್ಲಿ AI ತರಬೇತಿಯನ್ನ ನೀಡುವಂಥದ್ದು ಮುಖ್ಯ ಆಗುತ್ತೆ. ಅದನ್ನ ನಾವು ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದ್ದೇವೆ. ಜೊತೆಗೆ ಯುವಕರಿಗೆ ಉದ್ಯೋಗ ಒಂದು ವಿಚಾರವಾಗಿ ಕೂಡ ಮಾತನಾಡ್ತಾ ಇದ್ರು. ಪಂಚ ಗ್ಯಾರಂಟಿಗಳ ವಿಚಾರವಾಗಿ ಮಾತನಾಡ್ತಾ ಇದ್ರು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪಂಚ ಗ್ಯಾರಂಟಿ ಏನು ಬಂತು, ಅದರಿಂದ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ವಿಚಾರಗಳನ್ನ ಮಾತನಾಡ್ತಾ ಇದ್ರು. ಹಾಗೆ ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಇದ್ರು. ನಮ್ಮ ಒಂದು ಉದ್ದೇಶ ಏನಿದೆ ಅಂತಂದ್ರೆ ಒಂದು ನವ ಭಾರತವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರ. ಆಮೇಲೆ ಒಂದು ಹೊಸ ಯುಗದಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ನನಗೆ ಅನ್ನಿಸ್ತಾ ಇತ್ತು, ದಿನನಿತ್ಯದ ಸುದ್ದಿ ಸಮಾಚಾರಗಳನ್ನ ಗಮನಿಸಿದಾಗ ಇಲ್ಲಿ ನೋಡಿ, ಯಾವುದೇ ಜಾತಿ ಭೇದ ಇಲ್ಲದೆ, ಲಿಂಗ ಭೇದ ಇಲ್ಲದೆ ನಾವು ಎಷ್ಟು ಸ್ವತಂತ್ರವನ್ನು ಕೊಡ್ತಾ ಇದ್ದೇವೆ, ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀವಿ ಅಂತ ಹೇಳಿ ಅದೇ ಮನಸ್ಥಿತಿಯನ್ನ, ಆ ಶಿಕ್ಷಣದ ಮಹತ್ವವನ್ನು ನಮ್ಮ ರಾಜಕಾರಣಿಗಳು, ನಮ್ಮ ನಾಯಕರು ಕೂಡ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತಾ ಇದ್ದೆ. ಹಾಗಾಗಿ ಆ ದೃಷ್ಟಿಕೋನದಿಂದ ನಿಮ್ಮ ಜೊತೆ ನಾನು ಮಾತನಾಡ್ತಾ ಇದ್ದೆ.